ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಮ್ಮೂರ ವಿಶೇಷಗಳು. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ರೈತ ಬಾಂಧವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪ ಅಂತಂದರೆ, ನೀವು ನೋಡ್ತಿರೋ ಹಾಗೆ ಒಂದು ಟೊಮೊಟೊ ಬೆಳೆಯ ಒಂದು ವಿಡಿಯೋ ಆಗಿರುತ್ತೆ. ನಮ್ಮ ಸ್ನೇಹಿತನಾದಂತಹ ಯುವ ರೈತ ಶಿವರಾಜ್ ಏನಿದ್ದಾರೋ ಅವರ ಒಂದು ಟೊಮೊಟೊ ಬೆಳೆಯ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಇದು. ಈ ನನ್ನ ಸ್ನೇಹಿತ ಶಿವರಾಜ್ ಅವರು ಇಲ್ಲಿಗೆ ಸುಮಾರು ಒಂದು 2.5-3 ವರ್ಷದಿಂದ ಟೊಮೊಟೊ ಬೆಳೀತಾ ಇದ್ದಾನೆ. ಆದರೂ ಸಹ ಯಾವತ್ತೂ ಈ ಥರ ಗಿಡ ಬಂದಿರಲಿಲ್ಲ. ಗಿಡಗಳು ಬೆಳವಣಿಗೆ ತುಂಬ ಚೆನ್ನಾಗಿದೆ, ಮತ್ತು ಕಾಯಿ ಲೋಡು ಮತ್ತು ಒಂದು ಗಿಡ ಹೈಟು ಮಿನಿಮಮ್ ಅಂದರೂ ಫ್ರೆಂಡ್ಸ್ ಒಂದು 6 ಅಡಿವರೆಗೂ ಇದೆ ಗಿಡ. 6 ಅಡಿವರೆಗೂ ಬೆಳೆದಿದ್ದಾವೆ. ಯಾವ ರೀತಿ ಮೇಂಟೈನ್ ಮಾಡಿದ್ದಾನೆ ಏನು ಎತ್ತ ಅಂತ ಅವನ್ನ ಕೇಳಿ ತಿಳ್ಕೊಂಬನ ಅಂತಾನೆ ಹೋಗಿದ್ವಿ. ಅವನು ಆನ್ ರೆಕಾರ್ಡಲ್ಲಿ ನಾನು ಮಾತಾಡಲ್ಲ ಅಂತ ಅಂದ. ಸೊ ಅದಕ್ಕೆ ನಾನು ಈ ವಿಡಿಯೋನ ವಾಯ್ಸ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಇವರೇ ನೋಡಿ, ಯುವ ರೈತ ಶಿವರಾಜ್. ಇವರು ಸುಮಾರು ಇಲ್ಲಿಗೆ ಒಂದು 2.5-3 ವರ್ಷದಿಂದ ಟೊಮೊಟೊ ಬೆಳೆದಿದ್ದ. ಟೊಮೊಟೊ ಬೆಳೆ ಚೆನ್ನಾಗಿದ್ದಾಗ ರೇಟ್ ಸಿಗ್ತಾ ಇರಲಿಲ್ಲ, ರೇಟ್ ಸಿಕ್ಕಿದಾಗ ಟೊಮೊಟೊ ಬೆಳೆ ಚೆನ್ನಾಗಿರ್ತಿರ್ಲಿಲ್ಲ. ಈ ಥರ ಎಲ್ಲ ಕಷ್ಟ ನೋವುಗಳನ್ನು ಅನುಭವಿಸಿ ಈ ಬಾರಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ, ರೇಟೂ ಸಿಕ್ಕಿದೆ. ಇದೇ ಒಂದು ಫ್ಲ್ಯಾಟಲ್ಲಿ ಒಂದು ಬಾಕ್ಸು 15 kg ಬಾಕ್ಸು 800 ರೂಪಾಯಿವರೆಗೂ ಟಾಪ್ ರೇಟ್ ಆಗಿದೆ. ಅವನಿಗಿಂತ ಹೈಟ್ ಬೆಳೆದಿದ್ದಾವೆ ಫ್ರೆಂಡ್ಸ್ ಗಿಡಗಳು. ಅವ್ನು ನಿಂತಿದ್ದಾನೆ ನೋಡಿ, ಅಲ್ಲಿಂದ ಹೈಟ್ ಬೆಳೆದಿದ್ದಾವೆ. ಫ್ಲ್ಯಾಟು ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಕಾಯಿ ಲೋಡು ಮತ್ತು ಶೈನಿಂಗು ಇದು ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ, ಇವೆಲ್ಲ ಗಿಡ ಏನು ಈ ಥರ ಆಗಿದ್ದಾವೆ ಅಂತ ಅನ್ಕೊತಾ ಇದ್ದೀರಾ. ಯಾಕಂತಂದರೆ ಇದು ಆಲ್ರೆಡಿ ಅವನು 6 ಕಟ್ಟಿಂಗ್ 7 ಕಟ್ಟಿಂಗು ಮಾಡಿದ್ದಾನೆ ಆಲ್ರೆಡಿ. ಅಲ್ಲೇ 1,500 ಬಾಕ್ಸ್ನ ಮಾರ್ಕೆಟಿಗೆ ಕಳಿಸಿದ್ದಾನೆ, ಕೋಲಾರ ಮಾರ್ಕೆಟಿಗೆ. ಈಗ ಬಂದುಬಿಟ್ಟು ನೋಡಿ, ಮೇಲ್ಗಡೆ ಎಲ್ಲ ಇನ್ನೂ ಚಿಗುರು ಮತ್ತು ಫ್ಲವರು, ಕಾಯಿ ಸೈಜು, ಶೈನಿಂಗು ತುಂಬ ಚೆನ್ನಾಗಿದೆ. ಗಿಡ ಮಿನಿಮಮ್ ಅಂದರೂ ಕಡಿಮೆ ಅಂದರೆ 5 ಅಡಿಯಿಂದ ಮೇಲಕ್ಕಿದ್ದಾವೆ. 5 ಅಡಿಯಿಂದ 6 ಅಡಿ 6.5 ಅಡಿವರೆಗೂ ಇದ್ದಾವೆ. ಸೈಜು ಮತ್ತು ಶೈನಿಂಗ್ ಯಾವ ರೀತಿ ಇದೆ ಅಂತಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ 3 ಸ್ಟೆಪ್ಪು ದಾರ ಹಾಕಿದ್ದಾನೆ ಅವನು. ಪಾಲಿವೈರ್ನ 3 ಸ್ಟೆಪ್ ಹಾಕ್ಬಿಟ್ಟು ಕಟ್ಟಿಸಿದ್ದಾನೆ. ನೋಡಿ, ಅವ್ನು ನಿಂತ್ಕೊಂಡ್ರೆ ಎಲ್ಲಿಗೆ ನಿಂತಿದೆ ಅದು ಕೊನೆ ಟಾಪಲ್ಲಿ ಪೀಕಲ್ಲಿರೋ ಒಂದು ಕುಡಿನಲ್ಲೂ ಸಹ ಫ್ಲವರ್ ಸೆಟ್ ಆಗಿದೆ. ಇವಾಗ ಫ್ಲವರ್ ಸೆಟ್ ಆಗಿದೆ ಅದು. ಆಲ್ರೆಡಿ ಅವನು 7 ಕಟ್ಟಿಂಗ್ ಮಾಡಿದ್ದಾನೆ. ನೋಡಿ ಫ್ಲವರ್ ಯಾವ ಥರ ಇದೆ, ತುಂಬ ಸೂಪರಾಗಿದೆ ಫ್ರೆಂಡ್ಸ್ ಫ್ಲ್ಯಾಟು. ತುಂಬ ಲೋಡನ್ನು ತಗೊಂಡಿದೆ ಚೆನ್ನಾಗಿ. ಬಟ್ ಲೋಡ್ ಅಟ್ ಎ ಟೈಮ್ ತಗೊಂಡಿಲ್ಲ, ಒಂದೊಂದು ಡಿಫ್ರೆನ್ಸ್ ಇದ್ದಾವೆ ತುಂಬ. ಒಂದೊಂದು ವಾರಕ್ಕೂ ಲೋಡ್ ತಗೊಂಡು ತುಂಬ ಚೆನ್ನಾಗಿದೆ ಫ್ಲ್ಯಾಟು. ಮತ್ತು ಇದು ಬಂದುಬಿಟ್ಟು ಇವನು ಪೈರು ಯಾವುದಂತ ಅಂದರೆ, ಇದು ನಾಟಿ ಮತ್ತು ಸೀಡ್ಸು 2 ಹಾಕಿದ್ದಾನೆ. ನಾಟಿ ಬಂದುಬಿಟ್ಟು ಒಂದು 7,000 ಪೈರು ಹಾಕಿದ್ದಾನೆ. ನಾಟಿ ಬಂದುಬಿಟ್ಟು ಒಂದು 15,000 ಪೈರು ಹಾಕಿದ್ದಾನೆ. ನೋಡಿ, ಇದು ಸೀಡ್. ಇದರಲ್ಲಿ ಬಂದುಬಿಟ್ಟು ಸೀಡ್ ಬಂದುಬಿಟ್ಟು ಇವನೇ ಬೀಜ ತೊಗೊಂಡು ಇದನ್ನ ಪೈರನ್ನ ಇದು ಮಾಡ್ಕೊಂಡು ನರ್ಸರಿ ಮಾಡಿಕೊಂಡು ಇವನೇ ಹಾಕಿದ್ದಾನೆ. ಈ ನಾಟಿ ಮಾತ್ರ ನರ್ಸರಿಯಲ್ಲಿ ತಂದು ಹಾಕಿದ್ದಾನೆ. ನಾಟಿ ಬಂದುಬಿಟ್ಟು ಸಾಹೋ. ಒಂದು ಸ್ವಲ್ಪ ಇದರಲ್ಲಿ ರಂಗೋಲಿ ಥರ ಇದೆ, ಅದು ಕೆಳಗಡೆ ಮಾತ್ರನೇ. ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿ ಕುಡಿಯಾಗಿ ಚೆನ್ನಾಗಿದೆ. ಇವರೇ ಅವರಪ್ಪ. ನಿಮಗೆ ಟೊಮೊಟೊ ಬೆಳೆಯ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ಇವ್ರನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಲ್ ಮಾಡಿ ತಿಳ್ಕೊಬೋದು. ಯಾವುದೇ ಕಾರಣಕ್ಕೂ ಏನು ತಪ್ಪು ತಿಳ್ಕೊಂಡೆ ನಿಮಗೆ ಚೆನ್ನಾಗಿ ಗೈಡ್ ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ರೈತಣ್ಣ.